ಸ್ವಾಮೀಜಿ ಮೋಹನ್ ಕುಮಾರ್ನ ಮೋಹಕ ಕಾಮ ಪುರಾಣ. ಸನ್ಯಾಸಿ ಸನ್ಯಾಸಿ ಬಂದ ಕಳ್ಳ ವೇಷ ಧರಿಸಿ ದೀಕ್ಷೆ ಕೊಡೋ ನೆಪದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ. ಇಲ್ಲ ಸರ್, ನನಗೆ ನನ್ನ ಹಸ್ಬೆಂಡ್ಗೆ ಯಾವುದೋ ಪರ್ಸನಲ್ ಪ್ರಾಬ್ಲಮ್ ಏನೂ ಇಲ್ಲ. ಏನೇ ಇದ್ರೂ ನಾವು ಗ್ರೋ ಆಗಬೇಕು, ಬೆಳಿಬೇಕು, ಅದೆಲ್ಲ ಕಾಮನ್ ಫ್ಯಾಮಿಲಿ ಇರೋವಂಥ ಒಂದು ಥಾಟ್. ಸೊ ನಮಗೂ ಇದೆ ಆ ಥಾಟ್ ಅಂತ ಹೇಳ್ತೀವಿ. ಕಷ್ಟ ಅಂತ ಹೋದ್ರೆ ಡೈರೆಕ್ಟ್ ಆಗಿ ಮಂಚ ತೋರಿಸ್ತಾನೆ ಈ ಕಳ್ಳಮೋಹನ. ಕಾಮುಕ ಸ್ವಾಮೀಜಿಯ ಮುಖವಾಡ ಕಳಚಿದ ಸಂತ್ರಸ್ತ ಮಹಿಳೆ. ಸಡನ್ ಆಗಿ ಅವಾಗ ನಾನು ಕೈ ಇಟ್ಕೊಂಡ್ಬಿಟ್ಟು ಹೇಳ್ತಾರೆ, ನಾನಿದ್ದೀನಿ ನಿಮ್ಮ ಫ್ಯಾಮಿಲಿಗೆ, ಚಿಂತೆ ಮಾಡಬೇಡ. ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದರೆ ಈ ಥರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಈ ಸ್ವಾಮೀಜಿಯ ವಿಡಿಯೋ ನೋಡಿದ್ರೆ ನಿಮ್ಮ ಭಕ್ತಿ ಭಾವ ಬದಲಾಗುತ್ತೆ. ಫ್ಯಾಮಿಲಿ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್. ವ್ಯಾಪಾರ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಆ ಪೂಜೆ ಈ ಪೂಜೆ ಮಾಡಬೇಕು ಅಂತ ಹೇಳಿ ಮಹಿಳೆ ಮೇಲೆ ಅನೇಕ ಬಾರಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಂತೆ ಈ ಸ್ವಾಮೀಜಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ಕಾಮುಕ ಜ್ಯೋತಿಷಿ ಸ್ವಾಮೀಜಿಗಳದ್ದೇ ದರ್ಬಾರ್ ಆಗಿದೆ. ಚನ್ನಮ್ಮನಕೆರೆ ಅಚ್ಚುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೊಂದು ಘಟನೆ ಜರುಗಿದೆ. ಅವರದ್ದು ಸುಂದರ ಸಂಸಾರ. ಈ ಸಂಸಾರಕ್ಕೆ ಪರಿಚಯವಾದ ಮೋಹನ್ ಕುಮಾರ್ ಜೆ ಎಂಬ ಜ್ಯೋತಿಷಿ, ನಿಮ್ಮ ಕುಟುಂಬಕ್ಕೆ ತುಂಬಾ ತೊಂದರೆ ಇದೆ, ನಿಮ್ಮ ವ್ಯಾಪಾರ ಕಷ್ಟದಲ್ಲಿ ಇದೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಮಾಡಿಕೊಡ್ತೀನಿ, ನಿಮ್ಮ ಸಂಸಾರಕ್ಕೆ ನಾನು ಸಹಾಯ ಮಾಡ್ತೀನಿ, ದೀಕ್ಷೆ ಕೊಡ್ತೀನಿ ಅಂತ ಪುಸಲಾಯಿಸಿ ಲಕ್ಷಾಂತರ ಹಣ ಪೇಕಿ ಆ ಕುಟುಂಬದ ಗೃಹಿಣಿಯ ಅತ್ಯಾಚಾರವೆಸಗಿರುವ ಘಟನೆ ಜರುಗಿದೆ. ಪೂಜೆ ದೀಕ್ಷೆ ಹೋಮ ಅಂತ ನಂಬಿಸಿ ಸಿಕ್ಕ ಹೆಣ್ಣು ಮಕ್ಕಳ ತಲೆ ಕೆಡಿಸಿ ಅವರ ಮಂಚಕ್ಕೆ ಕರೀತಾನೆ ಈ ಮೋಹನ್ ಕುಮಾರ್. ಒಂದು ವೇಳೆ ಅವನ ಆಸೆಗೆ ಒಪ್ಪದಿದ್ರೆ ಅವರ ಕುಟುಂಬವನ್ನೇ ಸರ್ವನಾಶ ಮಾಡ್ತೀನಿ ಅಂತ ಭಯಪಡಿಸಿ ತನ್ನ ಕಾಮದ ಆಟಕ್ಕೆ ಕರೀತಾ ಇದ್ದ ಮಂಜುನಾಥ ಸ್ವಾಮೀಜಿ. ಸಂತ್ರಸ್ತ ಮಹಿಳೆ ಕೊನೆಗೂ ಧೈರ್ಯ ಮಾಡಿ ಈಗ ಚನ್ನಮ್ಮನಕೆರೆ ಅಚ್ಚುಕಟ್ಟೆ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. ಸದರಿ ಪ್ರಕರಣಕ್ಕೆ ದೂರನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿರುವ ಕಾಮುಕ ಸ್ವಾಮೀಜಿ ಮೋಹನ್ ಕುಮಾರ್ಗಾಗಿ ಪೊಲೀಸರು ಚಾಟಿ ಬೀಸಿದ್ದಾರೆ. ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದರೆ ಈ ಥರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ, ಆಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ, ಕುತ್ಕೊಳ್ಳಿ, ಚೇರ್ ಹಾಕ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಚೇರ್ ಹಾಕ್ತೀನಿ, ಕುತ್ಕೊತೀನಿ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ, ಆವಾಗ ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ. ಆದರೂ ಅವರು ಸಣ್ಣ ಲೈಟು ಹಾಕಿಬಿಟ್ಟು, ಒಂದು 0 ಬಲ್ಬಿನ ಲೈಟ್ ಹಾಕಿಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ, ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನ್ನ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ಥರನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡೋಕ್ಕೆ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೇನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ.
ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷೆ ಆಯಿತು. ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೇ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾ ಇದ್ದಾರೆ, ನಮ್ಮ ದೀಕ್ಷೆ ಆಯ್ತಂದರೆ ಹಾಂ ಆಯಿತು ಅಂತ ಹೇಳ್ತೀನಿ. ಸರಿ ನಾನು ಹೋಗಿ ಮಲಗ್ತೀನಿ ಅಂದ್ಬಿಟ್ಟು ಹೋಗಿ ಮಲಗಿಬಿಡ್ತೀನಿ. ಶಂಖ್ಯಶಾಸ್ತ್ರನ ಹೇಳ್ಬಿಟ್ಟು ನೋಡು ನಾನು ಇವಾಗ ಬರಿತಾ ಇದ್ದೀನಿ ಅಂದ್ಬಿಟ್ಟು ಬರೆದ್ಬಿಟ್ಟು ತೋರಿಸ್ಬಿಟ್ಟು, ಇಷ್ಟರಲ್ಲೇ ನಿಮ್ಮ ಯಜಮಾನ್ರಿಗೆ ಹತ್ತಿರ ಇರೋರಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ನೀನು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಂಬ್ತೀಯಾ? ನಾನು ಅಲ್ಲಿವರೆಗೂ ನಂಬ್ತಾ ಇರಲಿಲ್ಲ ಇದನ್ನು ಹೇಳಿದಾಗ ನಾನು ಮನೆಗೆ ಹೊರಟು ಬಿಟ್ಟಿರ್ತೀನಿ. ಆಮೇಲೆ 2 ದಿನ ಟು ಫೆಬ್ರವರಿ 13th or 14, 2025 ನಿಜವಾಗ್ಲೂ ನಮ್ಮ ಯಜಮಾನ್ರವರು ಫ್ರೆಂಡ್ ಮನೆಗೆ ಬರ್ತಾರೆ. ಅವ್ರ ಕಾಲೆಲ್ಲ ಗಾಯ, ರಕ್ತ ಎಲ್ಲ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಟ್ಟಿರ್ತೀನಿ ನಾನು. ಇದು ನಿಜಾನೇನೋ, ಈ ಥರ ಮಾಡ್ತಾರೇನೋ ಅಂದ್ಬಿಟ್ಟು ನನಗೆ ತುಂಬ ಹೆದರಿಕೆ ಆಗಿಬಿಟ್ಟು ಆವಾಗಲೇ ನಾನು ಸೋತೋಗ್ಬಿಟ್ಟಿರ್ತೀನಿ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳಬೇಕು ಅಂತ ನಿರ್ಧಾರ ಮಾಡಿರೋರು ಈ ಥರ ಆದಾಗ ನಾನು ಹೇಳ್ಕೊಂಡಿರಲ್ಲ. ಜೀವನನೇ ಬೇಡ ಅನಿಸ್ಬಿಡುತ್ತೆ ನನಗೆ, ಪ್ರಾಣನೇ ಬೇಡ ನನಗೆ, ಬದುಕೋದೇ ಬೇಡ ಅಂದ್ಬಿಟ್ಟು ನಿರ್ಧಾರ ಮಾಡ್ತೀನಿ. ಆವಾಗ ನನ್ನ ಹಸ್ಬೆಂಡಿಗೆ ಗೊತ್ತಾಗುತ್ತೆ. ಆಮೇಲೆ ಏನಾಯಿತು ಅಂತ ಕೇಳ್ತಾರೆ. ನಾನು ಕೆಲವೊಂದು ವಿಷಯ ಹೇಳೋಕ್ಕಾಗಲ್ಲ, ಕೆಲವೊಂದು ವಿಷಯ ಹೇಳಿರ್ತೀನಿ ನಮ್ಮ ಹಸ್ಬೆಂಡ್ಗೆ. ಆಮೇಲೆ ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕಪ್ಪ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಹೇಳು ಏನಾಯ್ತು ಹೇಳು, ಇವಾಗಾದರೂ ಹೇಳು ಅಂತ ಹೇಳ್ತಾರೆ. ನಾನು ಎಲ್ಲ ವಿಷಯ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಅವರು ಇದನ್ನು ಮೊದಲೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ನೀವು ಅಂತ ಹೇಳಿರ್ತಾರೆ. ಆಮೇಲೆ ಧೈರ್ಯ ತುಂಬ್ತಾರೆ ನಮಗೆ. ಇಲ್ಲ ನೀನು ಪಕ್ಕಾ ಪೊಲೀಸ್ ಹತ್ರ ಹೋಗಲೇಬೇಕು, ಈ ವಿಷಯನ ತಗೊಂಡು ಹೋಗಲೇಬೇಕು, ಅವ್ರ ಹತ್ರ ಹೇಳಲೇಬೇಕು. ಇಲ್ಲ ಅಂದರೆ ನೀನು ಒಬ್ಬಳೇ ಫೈಟ್ ಮಾಡೋಕ್ಕಾಗಲ್ಲ. ಈ ಥರ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಬೇರೆಯವ್ರು ಬಂದು ನಿಮ್ಮ ಜೀವನದಲ್ಲಿ ಹೆದರ್ಸಿದ್ರೆ ಏನು ಮಾಡ್ತೀಯ ನೀನು ಅಂತ ಸ್ವಲ್ಪ ಧೈರ್ಯ ತುಂಬ್ತಾರೆ. ಆಮೇಲೆ ನಾನು ಆವಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಸರ್ ಹತ್ರ ಕಂಪ್ಲೇಂಟ್ ಕೊಟ್ಟು ಚೆನ್ನಮ್ಮನಕೆರೆ ಅಚ್ಚುಕಟ್ಟೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಒಂದು ಫ್ಯಾಮಿಲಿಗಳನ್ನೇ ಟಾರ್ಗೆಟ್ಗಳು ಮಾಡಿಕೊಂಡು ಆ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಮತ್ತು ಅವ್ರ ಕುಟುಂಬಕ್ಕೆ ತೊಂದರೆ ಕೊಡ್ತೀವಿ ಅಂತ ಹೇಳಿ, ಏನೋ ಒಂದು ಅದು ಅಚಾನಕ್ ಆಗುತ್ತೋ ಇನ್ನೊಂದಾಗುತ್ತೋ ಯಾವುದೋ ಒಂದು ರೀತಿ ತೊಂದರೆಗಳನ್ನ ಆಗಿರೋದನ್ನು ಮುಂದೆ ಇಟ್ಬಿಟ್ಟು ಇದೇ ರೀತಿಯಲ್ಲಿ ನಿಮ್ಮ ಮನೆಯವ್ರಿಗೆ ಕುಟುಂಬವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡೋದು ಇದೇ ಆಗಿದೆ. ಅವ್ನು ಸುಮಾರು ಬಾರಿ ಆಗಿದೆ ಅಂತ ನಮ್ಮ ಮಾಹಿತಿ ಪ್ರಕಾರ. ಬಟ್ಟು ಅದರ ಒಂದು ಹೆಣ್ಮಗು ಬಂದು ನೇರವಾಗಿ ನಿಂತ್ಕೊಂಡು ಧೈರ್ಯ ತುಂಬಿ ಧೈರ್ಯವಂತಳಾಗಿ ಈಗ ಪ್ರಕರಣ ದಾಖಲೆ ಮಾಡಿದ್ದಾಳೆ. ಆ ಸ್ವಾಮೀಜಿ ಬಗ್ಗೆ ನಾವು ತುಂಬ ವಿಚಾರಿಸಲಾಗಿ ಅವನು ತುಂಬ ಈ ಥರ ಇದ್ದಾನೆ. ಮತ್ತು ಅವ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಅವ್ನ ಫೇಸ್ಬುಕ್ ಐ ಡಿಯಲ್ಲೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಈ ಪರ್ನ್ ಸ್ಟಾರ್ ಅಂಥ ವ್ಯಕ್ತಿಗಳಿಗೆ ಅಂಥದ್ರದ್ದೇ ಅವನು ಸಬ್ಸ್ಕ್ರೈಬ್ ಆಗಿದ್ದಾನೆ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಅವನು ಎಂಥ ಕಾಮುಕ ಅಂತೇಳಿ. ಆ ಸ್ವಾಮೀಜಿ ಬಗ್ಗೆ ಪೊಲೀಸ್ ಸ್ಟೇಷನಲ್ಲಿ 2 ದಿವಸ ಆಯಿತು FIR ದಾಖಲೆಯಾಗಿ. ಹೇಗೋ ಮಾಹಿತಿ ಹೋಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡು ಅಪ್ಸ್ಕೊಂಡಾಗಿದ್ದಾನೆ. ಎಲ್ಲೋದ್ರೂ ಅವನು ಇಂಥ ಸ್ವಾಮೀಜಿಗಳದ್ದು ಈ ವರ್ಷದಲ್ಲಿ ಸುಮಾರು ಬರ್ತಾನೆ ಇದೆ. ಇವನು ಪ್ರೂಫ್ ಸಮೇತ ಸಿಗಾಕೊಂಡಿದ್ದಾರೆ. ಆ ಹೆಣ್ಮಕ್ಳಿಗೆ ಶ್ಲಾಘನೀಯ ಹೇಳ್ತೀನಿ. ಯಾಕಂದರೆ ಸುಮಾರು ಅವನ ಫೋಟೋಗಳು ವಿಡಿಯೋಗಳೆಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡಿಟ್ಟಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಗೊತ್ತಾಗಿದ್ದ ತಕ್ಷಣ ಅವ್ನು ಸ್ವಲ್ಪ ವಿಡಿಯೋಗಳು ಮಾಡಿಟ್ಟಿದ್ದಾರೆ. ಅದನ್ನು ಪೊಲೀಸವ್ರಿಗೆ ಒಪ್ಪಿಸಿದ್ದೀವಿ. ಅತಿ ಶೀಘ್ರದಲ್ಲಿ ಅವ್ರ ಬಂಧಿಸಬೇಕು.